ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆ. ನಿಮ್ಮ ಮಾತುಗಳು ಸಜೀವವಾಗಿರುವುದರಿಂದ ನಮ್ಮ ಅಂತರಂಗವನ್ನು ಪರಿಶೀಲಿಸಬಲ್ಲಂತಹ ಪರಿಶುದ್ಧಗೊಳಿಸುವ ಶಕ್ತಿ ನಿಮ್ಮ ವಾಕ್ಯದಲ್ಲಿದೆ ಎಂದು ನಂಬುತ್ತೇವೆ. ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ, ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ಅನ್ನುತ್ತೀರಿ. ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟೋ ಬಾಧೆಗಳ ಬಗ್ಗೆ ಹೇಳ್ಕೊಳ್ತೀರಿ, ಹೌದಲ್ಲವೇ? ಹಗುರಾಗ್ಬಿಟ್ಟಿದೆ ಚೆನ್ನಾಗಿದ್ದೇವೆ ಎಂಬ ಪದ. ಆದರೆ ಈ ಲೋಕದಲ್ಲಿ ನಾವಿರುವಾಗ ಎಲ್ಲವೂ ಚೆನ್ನಾಗಿರುತ್ತೆ, ಯಾವಾಗಲೂ ಚೆನ್ನಾಗಿರುತ್ತೇವೆ ಅಂದುಕೊಳ್ಳೋದು ಅಜ್ಞಾನವಾಗಿದೆ. ಯಾವಾಗಲೂ ಸಂತೋಷವಾಗಿರ್ಲಿಕ್ಕಾಗೋದಿಲ್ಲ. ಯಾವಾಗಲೂ ಅಳುತ್ತಾ ಕೂತ್ಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರುತ್ತೇವೆ ಎನ್ನುವುದು ದೇವರ ಪದ್ಧತಿ ಅಲ್ಲವೇ ಅಲ್ಲ. ದಿನ ದಿನ ಅಭಿವೃದ್ಧಿ ಉಂಟು ಮಾಡುವಾತನೇ ನಮ್ಮ ದೇವರಾಗಿದ್ದಾರೆ. ಆದರೆ ಎಲ್ಲಾ ಸ್ಥಿತಿಗತಿಗಳಲ್ಲಿಯೂ ನಾವು ಸಂತೃಪ್ತರಾಗಿರುವುದು, ದೇವರ ಮೇಲೆ ಆಧಾರಗೊಳ್ಳುವುದು, ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳುವುದಾದರೆ ನಾವು ಪ್ರತಿಯೊಂದನ್ನು ಜಯಿಸಬಲ್ಲೆವು. ನೀವು ಯಾವತ್ತಾದರೂ ಹತ್ತಿದ್ದೀರಾ? ಅದೇನು ಬ್ರದರ್, ಅಷ್ಟು ನೇರವಾಗಿ ಕೇಳಿದ್ರಿ ಅನ್ನುತ್ತೀರೋ? ಹತ್ತಿದ್ದೀರಾ? ನೀವು ಹೇಳಿದ್ರೂ ನನಗೆ ಕೇಳಿಸಲ್ಲ ಬಿಡಿ. ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಬೇಕೆಂದು ಕೇಳ್ತಿದ್ದೇನೆ. ಯಾಕೆ ಹತ್ತಿದ್ದೀರಿ? ಆಲೋಚಿಸಿ ನೋಡಿ. ನಾವೆಲ್ಲರೂ ಅಳುತ್ತೇವೆ. ಈ ದಿನಗಳಲ್ಲಿ ಪುರುಷರು ಕೂಡ ಅಳುತ್ತಿದ್ದಾರೆ. ಪುರುಷರು ಅಳಬಾರದೆಂಬ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ. ಆದರೆ ಈಗ ಹೆಚ್ಚು ಅಳುತ್ತಿರುವುದು ಆ ಪುರುಷರೇ ಎಂಬುದಾಗಿ ಲೆಕ್ಕಿಸಲಾಗ್ತಾ ಇದೆ. ಹೀಗೆ ಅಳುವವರು ಪುರುಷರಾಗಲಿ, ಸ್ತ್ರೀಯರಾಗಲಿ, ವೃದ್ಧರಾಗಲಿ, ಮಕ್ಕಳಾಗಲಿ ಎನ್ನುವುದು ಮುಖ್ಯವಲ್ಲ ಪ್ರಿಯರೇ. ದುಃಖ ಎನ್ನುವಂಥದ್ದು ನಮ್ಮ ಜೀವಿತವನ್ನು ಕುಗ್ಗಿಸಿ ಬಿಡುತ್ತದೆ. ಆದರೆ ಎದಕ್ಕೋಸ್ಕರ ನಾವು ದುಃಖ ಪಡ್ತಿದ್ದೇವೆ? ಅದನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಬಿಕ್ಕಿ ಬಿಕ್ಕಿ ಅಳ್ತಾರೆ ಸ್ವಲ್ಪ ಜನ. ಇಂಥವರು ನಮಗೆ ಕೀಳಾಗಿ ನೋಡಿದ್ದಾರೆ, ನಮ್ಮನ್ನು ಅವಮಾನಗೊಳಿಸಿದ್ದಾರೆ, ನಮ್ಮ ಮಾನ ಬೀದಿ ಪಾಲಾಗಿದೆ ಎಂದು ಯೋಚಿಸಿ ಯೋಚಿಸಿ ಅಳ್ತಾರೆ ಕೆಲವರು. ಹಾಗೆ ಅಳುವುದು ಒಳ್ಳೆಯದಲ್ಲ ಪ್ರಿಯರೇ. ಇನ್ನು ಕೆಲವರು ನನಗೆ ಅದೂ ಇಲ್ಲ ಇದೂ ಇಲ್ಲ ಅಂತ ಹೇಳಿ ಅಳ್ತಾರೆ. ಲೋಕದಲ್ಲಿರುವ ವಸ್ತುಗಳಿಗೋಸ್ಕರ ಅಳ್ತಾರೆ, ಮನುಷ್ಯರಿಗೋಸ್ಕರ ಅಳ್ತಾರೆ. ಸರಿ, ನಮಗೆ ನೋವಾಗುವಾಗ ಅಳುವುದು ಸಹಜವೇ. ಶರೀರದಲ್ಲಿ ಒಂದು ಬಾಧೆ ಆಗುವಾಗ ಬಾಧೆಯಿಂದ ಅಳುತ್ತಾರೆ. ಕೇಳಿ ಪ್ರಿಯರೇ, ಈ ಅಳುವಿಕೆ ಏನೇ ಆಗಿರಲಿ, ಆದರೆ ಅವು ನಮ್ಮ ಜೀವಿತದಲ್ಲಿ ನಮ್ಮನ್ನೇ ತಿಂದು ಬಿಡುತ್ತವೆ. ಶರೀರ ಸಂಬಂಧವಾದ ದುಃಖ. ಇನ್ನೊಂದು ದುಃಖ ಕೂಡ ಇದೆ, ದೇವರ ಚಿತ್ತಾನುಸಾರವಾದ ದುಃಖ. ವಾಕ್ಯ ನೋಡೋಣ ಬನ್ನಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡುವ ರಕ್ಷಣೆಗೆ ಕಾರಣವಾಗಿದೆ. ಆದರೆ ಲೋಕದವರಿಗಿರುವಂತಹ ದುಃಖವು ಮರಣವನ್ನುಂಟು ಮಾಡುತ್ತದೆ. ಲೋಕ ಸಂಬಂಧವಾದ ದುಃಖ, ಲೋಕಕ್ಕೋಸ್ಕರವಾಗಿ ಅಳುವಂಥದ್ದು. ನೋಡಿ ಪ್ರಿಯರೇ, ಗಟ್ಟಿಯಾಗಿ ಶಬ್ದ ತೆಗೆದು ಅಳುವಾಗ ಅದಕ್ಕೆ ಅಳುವಿಕೆ ಅನ್ನುತ್ತಾರೆ. ಆದರೆ ಮನಸ್ಸಿನೊಳಗೆ ಕೊರಗಿ 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 ಅಳುವಂಥದಕ್ಕೆ ರೋದನೆ ಅನ್ನುತ್ತಾರೆ. ಒಂದು ರೀತಿಯಲ್ಲಿ ಮನಸ್ಸಲ್ಲಿ ದುಃಖ ಇಟ್ಟುಕೊಂಡು ಹಾಗೆಯೇ ಅಳುತ್ತಾ ನರಳಾಡುತ್ತಿರುವಾಗ ಅದಕ್ಕೆ ದುಃಖ ಅನ್ನುತ್ತಾರೆ. ಕೇಳಿ ಪ್ರಿಯರೇ, ನಾನು ಗಮನಿಸಿರೋದೇನೆಂದರೆ, ಒಬ್ಬ ಮನುಷ್ಯನಿಗಿರುವ ಬಾಧೆಯನ್ನು ಗಟ್ಟಿಯಾಗಿ ಕಿರ್ಚಿ ಅಳುವಾಗ ಅವರಿಗೆ ಉಂಟಾಗುವಷ್ಟು ಉಪಶಮನ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಾಗ ಸಿಗೋದಿಲ್ಲ, ಇರಲ್ಲ. ನಾನು ಹಳ್ಳಿ ಊರುಗಳಲ್ಲಿ ಸೇವೆ ಮಾಡುವಾಗ ಕಂಡುಕೊಂಡದ್ದೇನೆಂದರೆ, ಅಲ್ಲಿ ಕೆಲವೊಂದು ಸ್ತ್ರೀಯರು ತಮ್ಮ ಬಾಗಿಲ ಬಳಿಯಲ್ಲಿ ಗಂಡ ಸತ್ತಿರುವುದಕ್ಕಾಗಿ ಪ್ರತಿದಿನ 1 ತಿಂಗಳವರೆಗೂ ಗಂಡನನ್ನು ನೆನೆಸಿ ಅಳ್ತಾ ಇದ್ರು. ಅವನು ಮಾಡಿರುವ ಒಳ್ಳೆ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ, ಗಂಡನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ, ಶೋಕಿಸುತ್ತಾ ಕಿರ್ಚುತ್ತಾ ಅಳುತ್ತಾ ಇದ್ರು. ಯಾರು ಏನಂದ್ಕೊಂಡ್ರೆ ಏನು ಎಂಬುದಾಗಿ ಯೋಚಿಸುತ್ತಲೇ ಇರಲಿಲ್ಲ. ಆದರೆ ಈ ಪಟ್ಟಣದಲ್ಲಿರುವವರ ಕಣ್ಣಲ್ಲಿ ನೀರೇ ಸರಿಯಾಗಿ ಬರಲ್ಲ. ಕೈಯಲ್ಲಿ ಆ ಟಿಶ್ಯೂ ಪೇಪರ್ ಹಿಡ್ಕೊಂಡು ಅಳ್ತಾರೆ. ತಮ್ಮ ಕಣ್ಣೀರು ಒರೆಸಿಕೊಳ್ಳುವುದಕ್ಕಾಗಿ, ಮುಖ ಮುಚ್ಚಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಅತ್ತರೆ ಅದು ಕೈಲಾಗತನ ಅಂದುಕೊಳ್ಳುತ್ತಾರೆ. ನೋಡಿ ಪ್ರಿಯರೇ, ದುಃಖ ಎನ್ನುವಂಥದ್ದು ನಮಗೆ
ಒಳ್ಳೆಯದೇ. ಅದಕ್ಕೆ ಪ್ರಸಂಗಿಯಲ್ಲಿ ಹೇಳಲಾಗಿದೆ, ಸಂತೋಷಿಸುವವರ ಮನೆಗೆ ಹೋಗುವುದಕ್ಕಿಂತ ದುಃಖಪಡುವವರ ಮನೆಗೆ ಹೋಗುವುದೇ ಮೇಲು. ಒಬ್ಬನ ಜನ್ಮದಿನಕ್ಕಿಂತಲೂ ಮರಣದಿನವೇ ಲೇಸು. ನನಗೂ ಕೂಡ ಇಂತಹ ಮರಣ ಬರುತ್ತೆ ಎಂದು ಯೋಚಿಸಲು ಸಹಾಯಕರವಾಗಿರುತ್ತದಂತೆ. ಆದರೆ ಈ ಲೋಕದಲ್ಲಿ ಮನುಷ್ಯನು ಲೋಕ ಸಂಬಂಧವಾದ ಚಿಂತೆ, ಲೌಕಿಕ ಚಿಂತೆ ಮಾಡಿದವನಾಗಿ ದಿನೇ ದಿನೇ ಕುಗ್ಗಿ ಹೋಗ್ತಿದ್ದಾನೆ. ತನ್ನ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾನೆ, ಮನಃಶಾಂತಿ ಹಾಳು ಮಾಡಿಕೊಳ್ತಿದ್ದಾನೆ, ಕೈಲಾಗದ ಪರಿಸ್ಥಿತಿಗೆ ಏನು ಮಾಡದವನಾಗಿ ಉಳ್ಕೊಳ್ತಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ಪೌಲನು ಹೇಳಿರುವ ಮಾತು ದೇವರ ಚಿತ್ತಾನುಸಾರವಾದ ದುಃಖ. ಈ ಕೊರಿಂಥಿ ಸಭೆಗೆ ಪೌಲನಿಗೆ ಈ ದಿನಗಳಂತೆ ಪ್ರಸಂಗ ಮಾಡಲು ಆಗ್ತಾ ಇರಲಿಲ್ಲ. ಅವನು ಒಂದೇ ಸ್ಥಳದಲ್ಲಿ ಇರುತ್ತಾ ಇರಲಿಲ್ಲ. ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಈ ರೀತಿ ಲೈವ್ ಕೊಡಲು ಆ ದಿನಗಳಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಪತ್ರ ಬರೆದು ಕಳಿಸುತ್ತಾ ಇದ್ದ. ಈ ಕೊರಿಂಥಿ ಸಭೆಯಲ್ಲಿ ನಡೆಯುತ್ತಿರುವ ಕೆಲವು ತಪ್ಪುಗಳ ಕುರಿತಾಗಿ ಅವರನ್ನು ಒಪ್ಪಿಕೊಳ್ಳುವಂತೆ ಮಾಡುವುದಕ್ಕಾಗಿ ದೇವರ ವಾಕ್ಯದ ಸಾರವನ್ನು ತೋರಿಸಿ, ದೇವರು ಆಶಿಸಿದ ಸ್ಥಾನದಲ್ಲಿ ನೀವು ಇಲ್ಲ ಎಂಬುದಾಗಿ ಒತ್ತಿ ಹೇಳಿ, ಅವರನ್ನು ಗದರಿಸಿ ತಿದ್ದಿ ಅವರಿಗೆ ಪತ್ರ ಬರೆದಾಗ ಅವರೊಳಗೆ ಕೆಲವೊಂದು ಜನ ಪಶ್ಚಾತ್ತಾಪ ಪಟ್ರು, ದುಃಖಪಟ್ರು. ಹೌದು, ನಿಜವೇ ಎಂದು ಅವರು ತಮ್ಮ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟಾಗ ಪೌಲನು ಹೇಳ್ತಾನೆ, ನೀವು ದುಃಖ ಪಡ್ತಿರುವುದಕ್ಕಾಗಿ ಸಂತೋಷ ಪಡ್ತಿಲ್ಲ, ಆದರೆ ನೀವು ದುಃಖಪಟ್ಟು ಮಾನಸಾಂತರ ಪಡುವುದಕ್ಕಾಗಿ ಸಂತೋಷ ಪಡುತ್ತೇನೆ ಅನ್ನುತ್ತಾನೆ. ಹೇಗೆಂದರೆ, ನಮ್ಮಿಂದ ಯಾವುದರಲ್ಲಿಯೂ ನಷ್ಟಪಡಲಿಲ್ಲವಲ್ಲ, ಆದುದರಿಂದ ದೇವರ ಚಿತ್ತಾನುಸಾರವಾದ ರೀತಿಯಲ್ಲಿ ದುಃಖಪಟ್ಟಿದ್ದೀರಿ. ಪವಿತ್ರಾತ್ಮನು ನಮಗೆ ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ನಮ್ಮ ತಪ್ಪುಗಳ ವಿಷಯದಲ್ಲಿ ನಮಗೆ ಒಪ್ಪಿಕೊಳ್ಳುವಂತೆ ಮಾಡುವಾಗ ನಾವು ಒಪ್ಪಿಕೊಂಡರೆ ಅದಕ್ಕೆ ಪಶ್ಚಾತ್ತಾಪ ಅನ್ನಲಾಗ್ತದೆ. ಆ ಒಳ್ಳೆ ಮಾತು ನಮಗೆ ಬೈಬಲ್ನಲ್ಲಿ ಯೇಸು ಹೇಳಿರುವ ಮಾತಾಗಿದೆ, ಮಾನಸಾಂತರ, ಪಶ್ಚಾತ್ತಾಪ, ರಿಪೆಂಟ್. ಈ ದಿನಗಳಲ್ಲಿ ಇಂತಹ ಬೋಧನೆಗಳಿಲ್ಲ. ಇವುಗಳ ಅನುಭವ ಮನುಷ್ಯರಿಗಾಗ್ತಿಲ್ಲ. ದೇವರು ಉಪಕಾರ ಮಹತ್ಕಾರ್ಯ ಮಾಡಿದರೆ ಹಲ್ಲೆಲೂಯ ಹಲ್ಲೆಲೂಯ ಅನ್ನುತ್ತಾರೆ ಹೊರತು ಹೃದಯ ಕದಲಿದೆಯಾ? ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಂಡಿದ್ದೀರಾ? ನಿಮ್ಮಲ್ಲಿರುವಂತಹ ರಹಸ್ಯ ಪಾಪಗಳ ಕುರಿತು ನಿಮಗೆ ಮನವರಿಕೆಯಾಗಿದೆಯಾ? ನೀವು ಅವುಗಳನ್ನು ಒಪ್ಪಿಕೊಂಡಿದ್ದೀರಾ? ನೀವು ಮಾಡಿರುವ ತಪ್ಪುಗಳನ್ನೆಲ್ಲ ಗುರುತಿಸಿ ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಾ? ಪಶ್ಚಾತ್ತಾಪವೇ ಔಷಧಿಯಾಗಿದೆ ಪರಿವರ್ತನೆ ಹೊಂದುವುದಕ್ಕಾಗಿ. ನಿಮ್ಮ ದುಃಖ ನಿವಾರಣೆಯಾಗಬೇಕಾದರೆ ನೀವು ದೇವರ ಚಿತ್ತಾನುಸಾರವಾಗಿ ದೇವರು ನೀವು ಒಪ್ಪಿಕೊಳ್ಳುವಂತೆ ಮಾಡಿದ ವಿಷಯಗಳನ್ನು ಒಪ್ಪಿಕೊಳ್ಳುವಾಗ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೊಂದು ಫುಲ್ ಸ್ಟಾಪ್ ಉಂಟಾಗುತ್ತೆ. ನೋಡಿ, ವಾಕ್ಯ ಏನು ಹೇಳುತ್ತೆ? ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಯೇಸು ಯಾರು ನನಗೆ ಗೊತ್ತಿಲ್ಲ ಎಂದು ಅಲ್ಲಗಳೆದಂತಹ ಪೇತ್ರನು, ಯೇಸು ಕ್ರಿಸ್ತನು ಪೇತ್ರನ ಕಡೆಗೆ ನೋಡಿದಾಗ, ಅವನು ಒಪ್ಪಿಕೊಂಡಾಗ, ತನ್ನ ತಪ್ಪನ್ನು ಗ್ರಹಿಸಿಕೊಂಡಾಗ ಒಳಗೆ ಹೋಗಿ ಬಹಳ ದುಃಖಪಟ್ಟು ಅತ್ತನೆಂದು ವಾಕ್ಯ ಹೇಳುತ್ತೆ. ನಿಜವೇ ಅಲ್ಲವೇ, ನಾನು ಪ್ರಾಣ ಕೊಡಲು ಕೂಡ ಸಿದ್ಧನಾಗಿದ್ದೇನೆಂದು ಹೇಳಿ ಯೇಸು ಗೊತ್ತಿಲ್ಲ ಎಂದು ಅಲ್ಲೆಗಳೆದೇನಲ್ಲವೇ ಎಂಬುದಾಗಿ ಮೇಲಿಂದ ಮೇಲೆ ಯೋಚಿಸಿ ಅತ್ತು ಹೌದು ಯೇಸುವೆ, ನಾನು ಬಲಹೀನನಾಗಿದ್ದೇನೆ ಎಂದು ಯೇಸುವಿನ ಮುಂದೆ ಒಪ್ಪಿಕೊಂಡಾಗ, ನಾನೇನ್ ಮಹಾ ದೊಡ್ಡ ತಪ್ಪು ಮಾಡಿದ್ದೇನೆ, ಎಲ್ಲ ಶಿಷ್ಯರು ಮಾಡಿದಂತೆ ಮಾಡಿದ್ದೇನೆ ಅಂದುಕೊಳ್ಳಲಾರದಂತೆ ಇನ್ನೆಂದಿಗೂ ಪೇತ್ರನು ಯೇಸು ಯಾರು ಗೊತ್ತಿಲ್ಲ ಎಂದು ಅಲ್ಲಗಳೆಯಲಿಲ್ಲ. ಎಷ್ಟೇ ಹೊಡೆದ್ರು, ಹಿಂಸೆಗೊಳಿಸಿದರು, ಕೊನೆಗೆ ಶಿಲುಬೆಗೆ ಹಾಕಿದ್ರು ಕೂಡ ಯೇಸುವಿಗಾಗಿಯೇ ಸತ್ತನು. ದೇವರ ಚಿತ್ತಾನುಸಾರವಾಗಿ ನಾವು ದುಃಖ ಪಡುವಾಗ ಮಾನಸಾಂತರ ಉಂಟಾಗುತ್ತೆ. ಮಾನಸಾಂತರ ಅಂದ್ರೆ ಮನಸ್ಸು ಮಾರ್ಪಡುತ್ತೆ. ಮುಂಚೆ ನೀವು ಮಾಡಿದ ಹಳೆಯ ಕೆಲಸಗಳನ್ನು ಮಾಡಲ್ಲ, ಹಳೆಯ ಪಾಪಗಳಿಗೆ ಇನ್ನು ಅವಕಾಶವಿರಲ್ಲ. ನಿಮ್ಮ ಹೃದಯ ಮಾರ್ಪಡುತ್ತೆ. ಹೃದಯದಲ್ಲಿ ಪಾಪಕ್ಕೆ ಇನ್ನು ಸ್ಪಂದನೆ ಇರಲ್ಲ, ಪಾಪಕ್ಕೋಸ್ಕರ ಇನ್ನು ಆಸೆ ಇರಲ್ಲ. ಅದೇ ಯೇಸು ಕ್ರಿಸ್ತನು ಕೊಡುವ ನೂತನ ಜೀವಿತವಾಗಿದೆ. ದೇವರ ಚಿತ್ತಾನುಸಾರವಾಗಿ ನೀವು ದುಃಖ ಪಡುವಾಗ ಮಾನಸಾಂತರ ಉಂಟಾಗುತ್ತೆ. ಈ ಮಾನಸಾಂತರ ದುಃಖ ಉಂಟು ಮಾಡುವುದಿಲ್ಲ, ಮತ್ತೆ ಇನ್ನು ಮೇಲೆ ನೀವು ಅಳುವುದಿಲ್ಲ. ಆದರೆ ಈ ಲೋಕ ಸಂಬಂಧವಾದ ದುಃಖವು ಮರಣವನ್ನುಂಟು ಮಾಡುತ್ತದೆ. ನೆನಪು ಮಾಡಿಕೊಂಡು ಅಳುತ್ತಾರೆ ಅನ್ನುತ್ತಾ ಇರ್ತಾರೆ ಕೆಲವೊಂದು ಸಾರಿ. ಒಂದು ವಿಷಯವನ್ನು ಮೇಲಿಂದ ಮೇಲೆ ಯೋಚಿಸುತ್ತಾ, ಲೋಕದಲ್ಲಿ ಮನುಷ್ಯರಿಗೋಸ್ಕರವೋ, ವಸ್ತುಗೋಸ್ಕರವೋ, ಕಳೆದ ದುಡ್ಡಿಗೋಸ್ಕರವೋ, ಕಳೆದೋದ ಆಸ್ತಿಗೋಸ್ಕರವೋ, ಮಾನ ಮರ್ಯಾದೆಗೋಸ್ಕರವೋ ಅಳುತ್ತಾ ಕೂತ್ಕೊಳ್ತಾ ಇದ್ರು. ಮನಸ್ಸಲ್ಲಿ ಕುಗ್ಗಿ ಹೋಗ್ತಾರೆ. ಶರೀರ ಅನಾರೋಗ್ಯ ಪಾಲಾಗ್ತದೆ, ಮಂಚ ಹಿಡಿಯಬೇಕಾಗುತ್ತೆ, ಕೊನೆಗೆ ಸಾಯುತ್ತಾರೆ. ಲೋಕ ಸಂಬಂಧವಾದ ದುಃಖ ಹೀಗೆ ಮಾಡುತ್ತೆ. ಲೋಕ ಸಂಬಂಧವಾದ ದುಃಖವು
ಪಶ್ಚಾತ್ತಾಪ ಉಂಟು ಮಾಡುವುದಿಲ್ಲ, ಮಾನಸಾಂತರ ಉಂಟು ಮಾಡುವುದಿಲ್ಲ. ಅಸೂಯೆ ಪರಿತಾಪದಿಂದ ಆಳುವುದರಿಂದ ಯಾವ ಪ್ರಯೋಜನ ಇರುವುದಿಲ್ಲ. ಅದರಿಂದ ನಿತ್ಯ ನರಕಕ್ಕೆ ಹೋಗಬೇಕಾಗುತ್ತೆ. ನೀವು ತಪ್ಪು ಮಾಡುವಾಗ ತಪ್ಪು ಮಾಡಿದ್ದೀರಿ ಎಂದು ಎಲ್ಲರಿಗೂ ಗೊತ್ತಾಗುವ ಬಾಧೆ ಬೇರೆ, ತಪ್ಪು ಮಾಡಿದೇನಲ್ಲವೇ ಎಂಬ ಬಾಧೆ ಬೇರೆ. ನಿಮ್ಮ ತಪ್ಪು ಬೇರೆಯವರು ಎತ್ತಿ ತೋರಿಸುವಾಗ ಉಂಟಾಗುವ ಬಾಧೆ, ದುಃಖವೇ ಬೇರೆ. ಅಯ್ಯೋ, ನಾನು ಎಲ್ಲರಿಗೆ ಮೋಸ ಮಾಡಿ ಈ ತಪ್ಪು ಮಾಡಿದೇನಲ್ಲ ಎಂದು ಪಶ್ಚಾತ್ತಾಪ ಪಡೋದು ಬೇರೆ. ದೇವರ ಚಿತ್ತಾನುಸಾರವಾದ ಪಶ್ಚಾತ್ತಾಪ ಯಾರೋ ಏನೋ ಅಂದಿದ್ದಕ್ಕೆ ಪಡುವಂಥದ್ದಲ್ಲ. ನಾನೇ ಎಲ್ಲರಿಗೂ ಅಭ್ಯಂತರವಾಗಿದ್ದೇನೆ, ನಾನೇ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಎಂದು ಹೀಗೆ ನಿಮ್ಮ ತಪ್ಪು ಗ್ರಹಿಸಿಕೊಳ್ಳುವಂಥದ್ದಾಗಿದೆ. ಯಾವತ್ತೇ ಆಗಲಿ ನೀವು ನೆನಪಿಟ್ಕೊಳ್ಳಿ ಪ್ರಿಯರೇ, ಪಾಪದ ರೆಮಿಡಿ ಪಶ್ಚಾತ್ತಾಪ ಆಗಿದೆ, ಕಣ್ಣೀರಿನ ಪ್ರಾರ್ಥನೆಯಿಂದ ಒಪ್ಪಿಕೊಳ್ಳುವಂಥದ್ದಾಗಿದೆ. ಪಾಪ ಮಾಡಿದ್ದೇನೆ ಎಂಬ ಗಿಲ್ಟಿಯೊಂದಿಗೆ ನೀವು ಹಾಗೆಯೇ ಉಳ್ಕೊಳ್ಳೋದಾದರೆ ನೀವು ಕುಗ್ಗಿ ಹೋಗ್ತೀರಿ. ಆದರೆ ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ಮಾನಸಾಂತರ ಹೊಂದುತ್ತೀರಿ, ರಕ್ಷಣೆಯ ಅನುಭವ ಹೊಂದುತ್ತೀರಿ. ಲೋಕ ಸಂಬಂಧವಾದ ದುಃಖದಂತೆ ದುಃಖ ಪಡ್ತಾರೆ ಬಹಳಷ್ಟು ಜನ. ದೇವರು ಕೊಟ್ಟಿರುವುದರ ಕುರಿತು ಆನಂದಿಸಲಾರದೆ ದೇವರು ಕೊಡದೇ ಇರುವವುಗಳಿಗಾಗಿ ಇಲ್ಲವೇ ಇಲ್ಲದೇ ಇರುವವುಗಳಿಗಾಗಿ ಅಳ್ತಾರೆ. ಅದಕ್ಕೆ ದೇವರ ಚಿತ್ತಾನುಸಾರವಾದ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. 11ನೇ ವಚನ ಕೂಡ ಓದುತ್ತೇನೆ ಕೇಳ್ರಿ. ನೀವು ದೇವರ ಚಿತ್ತದ ಪ್ರಕಾರ ಹೊಂದಿದ ಈ ದುಃಖವು ಎಂತಹ ಜಾಗರೂಕತೆಯನ್ನು, ಎಂತಹ ನಿರ್ದೋಷಿಗಳೆಂಬ ಸ್ಥಾಪನೆಯನ್ನು, ಎಂತಹ ಮನೋವ್ಯಥೆಯನ್ನು, ಎಂತಹ ಭಯವನ್ನು, ಎಂಥ ಹಂಬಲವನ್ನು, ಎಂತಹ ಆಸೆಯನ್ನು, ಎಂತಹ ಪ್ರತಿದಂಡನೆಯನ್ನು ನಿಮಗೆ ಹುಟ್ಟಿಸಿತು ನೋಡಿರಿ. ಎಷ್ಟು ಬೆನಿಫಿಟ್ಸ್ಗಳಿವೆ, ಎಷ್ಟು ಮೇಲುಗಳಿವೆ ನೋಡಿ ದೇವರ ಚಿತ್ತಾನುಸಾರವಾಗಿ ದುಃಖ ಪಡುವಾಗ. ದೇವರ ಚಿತ್ತಾನುಸಾರವಾಗಿ ದೇವರ ಚಿತ್ತದ ಪ್ರಕಾರ ಹೊಂದಿದ ದುಃಖದಿಂದ ಜಾಗ್ರತೆಯುಳ್ಳವರಾಗಿರುತ್ತೇವೆ. ದೋಷ ನಿವಾರಣೆ ಉಂಟಾಗ್ತದೆ, ಪ್ರತಿವಾದನೆ ಉಂಟಾಗುತ್ತದೆ. ಪಾಪದ ಮೇಲೆ ನಾವು ಮಾಡಿರುವ ತಪ್ಪಿನ ವಿಷಯದಲ್ಲಿ ಆಕ್ರೋಶ ಉಂಟಾಗ್ತದೆ. ದೇವರಲ್ಲಿ ಭಯಭಕ್ತಿ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ, ಅಭಿಲಾಷೆ ಇಷ್ಟ ಹೆಚ್ಚಾಗ್ತದೆ. ಯಾವತ್ತೇ ಆಗಲಿ ವೈರಾಗ್ಯದಿಂದ ದೇವರಿಗೋಸ್ಕರ ಯಾವತ್ತೂ ಇಂತಹ ಕಾರ್ಯ ಮಾಡಬಾರದೆಂಬ ವೈರಾಗ್ಯ ಬರುತ್ತದೆ. ಈ ದಿನ ಯಾವಾಗಲೂ ಅಳ್ತಾ ಕೂತ್ಕೊಳ್ರಿ ಎಂದು ಬೈಬಲ್ ಹೇಳ್ತಾ ಇಲ್ಲ. ಬೈಬಲ್ ಹೇಳೋದು ಯಾವಾಗಲೂ ಸಂತೋಷ ಪಡೆಯಿರಿ ಎಂದು. ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡೆಯಿರಿ, ಒಪ್ಪಿಕೊಂಡು ಬಿಟ್ಟು ಬಿಡಿರಿ. ಇನ್ನಷ್ಟೇ. ನಮ್ಮ ತಪ್ಪನ್ನು ಒಪ್ಪಿಕೊಂಡ ಮರುಕ್ಷಣವೇ ಕ್ರಿಸ್ತನು ನಮ್ಮನ್ನು ತೊಳೆಯುತ್ತಾರೆ. ಮನುಷ್ಯರು ನೆನಪಿಟ್ಕೊಂಡ್ರೆ ಇಟ್ಕೊಳ್ಳಲಿ ಬಿಡಿ. ನಿಮಗೆ ನೆನಪು ಬರೋದಾದ್ರೆ ಬರಲಿ ಬಿಡಿ. ಅದನ್ನು ಗದರಿಸಿರಿ, ಅದನ್ನು ನಿಮ್ಮ ಮನಸಾಕ್ಷಿಯಿಂದ. ಆ ಸೈತಾನನಿಗೆ ಅವನೇ ಅದರ ನೆನಪು ಬರಮಾಡ್ತಾನೆ. ನನ್ನ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿವೆ, ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ಒಪ್ಪಿಕೊಂಡಿದ್ದೇನೆ, ಬಿಟ್ಟು ಬಿಟ್ಟಿದ್ದೇನೆ. ನನ್ನ ಕರ್ತನು ಹೇಳಿದ್ದಾರೆ, ನನಗಾಗಿ ನಾನೇ ನನ್ನ ಚಿತ್ತಾನುಸಾರವಾಗಿ ನಿನ್ನ ದೋಷಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ, ನೆಂದಿಗೂ ನೆನಪಿಟ್ಕೊಳ್ಳಲ್ಲ ಎಂದು ಹೇಳಿದ್ದಾರೆ. ಅದೇ ನಿಜವಾದ ಮಾನಸಾಂತರ ಆಗಿದೆ. ಮತ್ತಿನ್ನೆಂದಿಗೂ ತಪ್ಪುಗಳನ್ನು ಮಾಡದಂತೆ ಯೇಸು ನಮಗೆ ಜಯ ಕೊಡುತ್ತಾರೆ. ಲೋಕ ಸಂಬಂಧವಾದವುಗಳಿಗಾಗಿ ಅಳಬೇಡಿರಿ. ಇಫ್ ಎಟ್ ಆಲ್ ಇಫ್ ಯು ಕ್ರೈ ಫಾರ್ ದ ಸ್ಪಿರಿಚುವಲ್ ಥಿಂಗ್ಸ್. ದುಃಖ ಇರುವುದಾದರೆ ಆಧ್ಯಾತ್ಮಿಕವಾಗಿ ದೇವರೇ ನಾನು ನಿಮ್ಮ ಹಾಗೆ ಇಲ್ವಲ್ಲ, ಸಹಾಯ ಮಾಡಿರಿ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿರಿ. ನಮ್ಮ ಸುತ್ತಲೂ ಎಷ್ಟೋ ಜನ ನಶಿಸಿ ಹೋಗ್ತಿದ್ದಾರೆ, ನರಕಕ್ಕೆ ಹೋಗ್ತಿದ್ದಾರೆ. ಅಂಥವರಿಗೋಸ್ಕರ ಕಣ್ಣೀರಿನಿಂದ ಏಸಯ್ಯ ನನ್ನನ್ನು ರಕ್ಷಿಸಿದಿರಿ, ಅಂಥವರನ್ನು ರಕ್ಷಿಸಿರಿ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿರಿ. ಅಷ್ಟೇ ಹೊರತು ನಿಮ್ಗೆ ಯಾರೋ ಏನೋ ಅಂದಿದ್ದಕ್ಕೆ, ನಿಮ್ಗೇನೋ ಇಲ್ಲದಕ್ಕೆ, ನಿಮ್ಗೇನೋ ಬಾಧೆ ಉಂಟಾಗಿದ್ದಕ್ಕೆ, ನಿಮ್ಗೆ ಯಾರೋ ಕಷ್ಟ ಉಂಟು ಮಾಡಿದಾರೆಂದು ಆಲೋಚನೆ ಮಾಡ್ತಾ ಕುಗ್ಗಿ ಕುಗ್ಗಿ ಅಳುತ್ತಾ ಮತ್ತಷ್ಟು ಹೆಚ್ಚು ನಿಮ್ಮಷ್ಟಕ್ಕೆ ನೀವು ನಷ್ಟವನ್ನು ಉಂಟು ಮಾಡಿಕೊಳ್ಳಬಾರದು. ತಪ್ಪಿದೆ ಎಂದು ತಿಳಿದುಕೊಳ್ಳುವುದಾದರೆ ಪಶ್ಚಾತ್ತಾಪ ಪಡಿರಿ, ಒಪ್ಪಿಕೊಂಡು ಬಿಟ್ಟು ಬಿಡಿರಿ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರೆಂದು ನಂಬಿರಿ. ಸಂತೋಷದಿಂದ, ಜಾಗ್ರತೆಯಿಂದ, ದೇವರಲ್ಲಿ ಭಯಭಕ್ತಿಯಿಂದ, ದೇವರಿಗೋಸ್ಕರ ಆಸಕ್ತಿಯಿಂದ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗುತ್ತಾ ಆತನ ಸಾಕ್ಷಿಯಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕದಲ್ಲಿ ಎಷ್ಟೋ ಸಾರಿ ದೇವರೇ ಲೋಕ ಸಂಬಂಧವಾದ ಕಾರ್ಯಗಳಿಗೋಸ್ಕರ ನಾವು ದುಃಖಿಸುತ್ತಾ ನಮ್ಮ ಸುತ್ತಲಿರುವವರಿಗೆ ಬಾಧೆಪಡಿಸುತ್ತಿದ್ದೇವೆ ದೇವರೇ. ಆದರೆ ದೇವರ ಚಿತ್ತ ಪ್ರಕಾರವಾಗಿರುವ ದುಃಖವು, ಪಾಪಕ್ಕೋಸ್ಕರವಾಗಿರುವ ಪಶ್ಚಾತ್ತಾಪವು, ನಮ್ಮ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಡುವ ಹೃದಯ ನಮಗೆ ದಯಪಾಲಿಸಿರಿ.
ನಿಮ್ಮ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತಿರುವಾಗ, ಗದರಿಸುತ್ತಿರುವಾಗ, ಪವಿತ್ರಾತ್ಮನು ನಾವು ಒಪ್ಪಿಕೊಳ್ಳುವಂತೆ ಮಾಡುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ, ರಕ್ಷಣಾ ಆನಂದದೊಂದಿಗೆ ಸಂತೋಷಭರಿತರಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡ್ತಾ ಇರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ನಿಮಗೆ ಅದ್ಭುತವಾದ ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಭಾರಭರಿತವಾದ ಈ ಸೇವೆಗೆ ನೀವು ಸಹಕರಿಸುವುದಾದರೆ, ನಿಮ್ಮ ಕಾಣಿಕೆಗಳನ್ನು ಕಳಿಸಲಿಚ್ಛಿಸುವುದಾದರೆ ಗೂಗಲ್ ಪೇ, ಫೋನ್ ಪೇ ಮೂಲಕ, ಇಲ್ಲವೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ಮೆಲ್ಲರಿಗೆ ಕೆಳಗೆ ಕೊಡಲಾಗ್ತಾ ಇದೆ. ದೇವರು ನಿಮಗೆ ಕೊಟ್ಟ ಪ್ರೇರೇಪಣೆಯ ಮೇರೆಗೆ ದಯಮಾಡಿ ಈ ಸೇವೆಗೆ ಸಹಕರಿಸಿರಿ. ನೀವು ಮಾಡುವ ಈ ಸಹಾಯಕ್ಕಾಗಿ ದೇವರು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯಧಿಕವಾಗಿ ಅಭಿವೃದ್ಧಿಪಡಿಸಲೆಂದು ಪ್ರಾರ್ಥಿಸುತ್ತೇವೆ. ದೇವರು ಎಲ್ಲಾ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಆಧ್ಯಾತ್ಮಿಕವಾಗಿ ನೀವು ಅಭಿವೃದ್ಧಿಯಾಗಬೇಕೆಂದು ನಿಮಗಾಗಿ ಪ್ರಾರ್ಥಿಸ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.